ಮ್ಯಾಲಿ ಓಂ ಎಂಬು ನಾದ ಝೇಂಕರಿಸಿ ಅದರಿಂದ ಜ್ಯೋತಿ ಪ್ರಜ್ವಲಿಸಿ ಆಕಾಶ ಭಾಗ ಉದ್ಧರಿಸಿ ಆಕಾಶದ ಒಡಲೊಳು ವಾಯು ತತ್ವ ಉದ್ಭವಿಸಿ ಮೊದಲ ಮೂಲ ಸ್ವಯಂ ಶಕ್ತಿ ಬೇಕ ಸ್ವಯಂ ಶಕ್ತಿ ಇದ್ದಾಗನ ಓಂ ಎಂಬು ನಾದ ಒಳಗ ಕೂಡ್ಕೋತ ಆಮ್ಯಾಲ ಎಲ್ಲ ಚಾಲು ಆತಿ ಕಡೆ ಅಲ್ಲಿಂದ ಚಾಲು ಆಯ್ತು ಸ್ವಯಂ ಶಕ್ತಿ ಮೊದಲು ಇದ್ದಕ್ಕಿನ್ನ ನನ್ನ ಬಿಟ್ಟು ನೀ ಏನ್ರಿ ಮಾಡಿ ಏನೂ ಇಲ್ಲ ಇವು ನೋಡು ಇದಕ್ಕೂ ಹಳ್ಳಿ ಜವಾಬ್ ಮಾಡಿ ಇಟ್ಟಾರ ಮಾತಿದನ ಹೊಳೆ ಬಂದ ಮಾಡ್ತಾರ ನೋಡುನ್ಲ ಯಪ್ಪ ಇನ್ನೇನು ಮಾಡ್ತಾನ ನೀನು ಜವಾಬ್ ಮಾಡ್ತಾರ ಹೇತ ಮನಿ ಸಾರಿಸ್ತಾರ ನೋಡತ್ತ ನಾ 3 ಮಂದಿ ಅದಕ್ಕೆ ಹೇಳ್ತಾರ ಏನಂತ ಹೇಳ್ತಾರಿ ಈ ಭೂಮಿ ಬೀಜಿನ ನ್ಯಾಯ ಕೇಳ್ರಿ ಯಾವಲ್ಲಿ ಇದು ಹೌದೇನ ಅಲ್ಲ ಕೇಳಿಕೋರ ಪಂಡಿತರಲ್ಲಿ ತಮ್ಮ ಇದು ಹೆಂಗ ಆಗ್ಲಕತ್ತದ ಅಂದ್ರ ನಮ್ಮ ಕಣದಾಳ ಲಕ್ಷ್ಮಣ ದಗದ ನಾ ಕೇಳುದು ಒಂದು ಬ್ಯಾರೆ ಇವ್ ಹೇಳುದು ಒಂದು ಬ್ಯಾರೆ ನಿನಗೆ ಏನು ಕೇಳಿನಿ ರಾಮನು ಸೀತಾನು ಕೂಡಿ ವನವಾಸಕ್ಕೆ ಹೋಗುವಾಗ ಇವರಿಗೊಂದು ಹಾವು ಬೆನ್ನ ಹತ್ತಿತ್ತು ಅದ ಯಾವ ಅರಣ್ಯದೊಳಗ ಬೆನ್ನ ಹತ್ತಿತ್ತು काम नहीं जी नहीं करता हाँ ऊपर ऊपर अप्पा 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 करने का अंदर तेरा अप्पा भी नहीं तेरा चाचा भी नहीं इसका दादा भी नहीं है तेरा क्या भी नहीं है ಎಲ್ಲ ಎದಕ್ಕೆ ಹೋದ್ರಲತ್ತಿದಿ ಓ ಶೇಂಗಾ ತಿಂದ ನಾಯಿ ಗತ್ಲೆ ಏನು ಮಾಡ್ಲತ್ತಿದಿ ಇದನ್ನ ಬಂಡಾಟ ಹೌದ್ರಲೇ ಅದಕ್ಕೆ ಈಗೇನು ಹೇಳತ್ತೇನೋ ಏನಂತ ಹೇಳ್ತಾನ ತಂಗಿ ನಿಮ್ಮ ಶೆಟ್ಟಿವಿ ದೊಡ್ಡಕ್ಕೆ ಅಂತ ಹೇಳ್ತಿ ಹೇಳ್ತಾವಿ ಶೆಟ್ಟಿವಿ ದೊಡ್ಡಕ್ಕಿದಳು ಅಂದ್ರ ಹುಟ್ಟಿದ ಕೂಸಿಗೆ ಅಟ್ಟ ಹಣಿಬಾರ ಬರಿತಾಳ ಹೌದಲ್ಲ ಹೌದು ಮತ್ತೆ ಎಷ್ಟೋ ಹೆಣ್ಮಕ್ಳ ಹೊಟ್ಟಿ ಒಳಗ ಕೂಸಿ ಸತ್ತ ಬರ್ತೈತಿ ಹೊರಗ ಹೌದಾ ಕೂಸು ಸತ್ತ ಬರ್ತೈತಿ ಅದರ ಹಣಿಬಾರಿ ಯಾರು ಬರಿತಾರೋ ಅಂತ ಕೇಳಿ ಅಂದ್ರಲೆ ಅವಂಗೊಂದು ಭ್ರಮೆ ಆಗ್ಯದ ಏನ ಹುಟ್ಟುವಂತ ಕೂಸು ಹುಟ್ಟಿದ ಪ್ಲೇಸ್ ಆಯ್ತಿತ್ಲೆ ಅದನ್ನ ನಮ್ಮ ಅಪ್ಪನ ಬರ್ದಾನ ಇವಂಗೊಂದು ಭ್ರಮೆ ಆಗ್ಯದ ಹಂಗಿಲ್ಲ ಅದ್ರ ಕೆಲಸ ಬ್ಯಾರೆ ಅದ ಅದು ನೀ ಹಿಂದಿಕ್ಕಿನ ಜನ್ಮದಾಗ ಮಾಡಿರುವಂತ ಕರ್ಮ ಹೌದಲ್ಲ ಹೆಂಗಪ್ಪ ಅಂದ್ರ ಈಗ ನೋಡ ಮನುಷ್ಯಾಗ ಹೆಂಗಾಗ್ತದ ಯಾವಂಗ್ರಿ ಒಬ್ಬ ಏನೇ ಹೆಚ್ಚಾಗಿತ್ತಂದ್ರ ಒಂದ ತೊಗರಿ ಹೊಡಿ ಎಣ್ಣೀರೇ ಕುಡ್ದ ಸತ್ತಿರ್ತಾನ ಬಿಟ್ರ ಒಂದ್ ಗಿಡ ಕುರುಲ್ರೆ ಹಾಕೊಂಡಿರ್ತಾನ ಎದಕ್ಕ ತೇನೆ ಹೆಚ್ಚಾಗಿ ಏನ್ ತ್ರಾಸಾಗಿ ಸತ್ತಿರ್ತಾನ ಮುಂದಿನ ದಗದ ನೇಗಂಗಿಲ್ಲ ತೇಳಿ ಅವನ ಅವಧಿ ಇನ್ನ ಬಂದಿರಂಗಿಲ್ಲ ಅವನ ಸಾವದ ಅವಧಿ ಇಟ್ಟ ದಿವ್ಸ ಬಾಕಿ ಉಳಿದಿರ್ತೈತಿ ಅದ ಬಾಕಿ ಉಳಿದಿರ್ತೈತಿ ಖರೆ ಅದನ್ನೆಲ್ಲ ಅನುಭವಿಸ್ಬೇಕಾಗಿರ್ತೈತಿ ಅದನ್ನ ಅನುಭವಿಸೋ ತಾಕತ್ತು ನಿನ್ನಲ್ಲಿ ಇರೋದಕ್ಕಾಗಿ ನೀ ಏನೋ ಒಂದ ಕೆಟ್ಟ ಕೆಲಸ ಮಾಡ್ಕೊಂಡ ಸಾಧ್ಯ ಅಂದ್ರ ಅದನ್ನ ಅನುಭವಿಸಲಾಕನ ಮತ್ತೊಬ್ಬರು ಹೊಟ್ಟಿ ಒಳಗ ಹುಟ್ಟಿ ನೀ ಎಷ್ಟು ದಿವಸ ಬದುಕಬೇಕಾಗಿತ್ತು ಅಟ್ಟ ತಾತ್ಕಾಲಿಕ ಬರೇ ಒಂದ್ 3 ಗಳಿಗೆ ನಿನ್ನ ಆಯುಷ್ಯ ಇನ್ನ ಬಾಕಿ ಉಳಿದಿತ್ತಂದ್ರ ಹುಟ್ಟಿದ ಕೂಡಲೇ ಪಟ್ನ ಸಾಯಬೇಕಾಗ್ತದೆ ಅದಕ್ಕ ತಾರ ನೋಡ ಬಾಳ ಚಂದ ಇತ್ತವ ಕಣದಾಳ ಲಕ್ಷ್ಮಣ ಅಂತ ಅದ ಕೂಸು ಬಾಳ ಚಂದ ಇತ್ತು ಹುಟ್ಟಿ ಬರೇ ಒಂದು ಗಳಿಗ್ಯಾಗ ಸಾಯ್ತ ಯಾಕ ಗಳಿಗ್ಯಾಗ ಸಾಯ್ತೈತಿ ಇನ್ನ ಒಂದು ಗಳಿಗೆ ಹಿಂದಕಿನ ಜನ್ಮದಾಗ ಮಾಡಿರೋ ಕರ್ಮ ಏನ ಕಳಿಬೇಕಾಗಿ ಅದನ್ನ ಇಲ್ಲಿ ಬಂದ ತೊಡೆ ಉಳದೈತಿ ಹುಟ್ಟಿ ಪ್ಲೇನಿ ಸಾಯ್ಬೇಕಾಗಿತ್ತು ಜರ ಏನು ಉಳಿದಿರ್ತೈತಿ ನಾವ್ ಮಾಡಿ ಕರ್ಮ ಅನುಭವಿಸೋದು ಅದನ್ನ ಕಳಿಬೇಕಾಗ್ತೈತಿ ಹುಟ್ಟಿದ ಕೂಸು ಮಾತ್ರ ನೋಡಿ ಎಟ್ಟೆಟ್ಟು ಒಂದೊಂದು 3 ತಿಂಗಳಿಗೆ ಸಾಯ್ತಾವು ಒಂದೊಂದ್ ದಿನ ತೊಟ್ಲಾಗ ಹಾಕವ್ರದಿವ ಸಾಯ್ತಾವು ಯಾಕ ಅವಿನಾಟ ದಿವಸ ಹಿಂದಕಿನ ಜನ್ಮದಾಗ ಬಾಳಿ ಬದುಕಬೇಕಾಗಿರ್ತೈತಿ ಅದ ಬಾಕಿ ಉಳಿದಿತ್ತಂದ್ರ ಅದ್ರ ಬಡ್ಡಿ ಸಮೇತ ಚುಕ್ತಾ ಮಾಡ್ಬೇಕಾಗ್ತದೆ ಅಷ್ಟ ದಿವಸ ಬದುಕಿನ ಇಟ್ಟು ದಿವಸ ಸಾಯ್ಬೇಕಾಗ್ತದೆ ಅದಕ್ಕ ಇನ್ನೊಂದು ಮಾತು ಹೇಳೇನ್ರಿ ಏನಂದ್ರಿ ಬ್ರಹ್ಮದೇವ ಯಾಕ ಬರಂಗಿಲ್ಲ ಮನಿ ಒಳಗ ತಂದಾಗ ಏನ್ ಹೇಳ್ತಾನು ನಿಮ್ಮ ಅವ್ಗ ಬರೀ ಬರಿಲಾಕ ನಾವ್ ಇಜಾಜತ್ ಕೊಟ್ಟದೀವಿ ಸುಮ್ ಹೋಗಿ ಬರೋದಾಗದ ಅಟ್ಟ ತಕ್ಕಿದ ಹೌದಾ ಇರ್ಲಿಕ್ಕಂದ್ರ ಅಲ್ಲಿ ಅವ ಯಾಕ ಬರಂಗಿಲ್ಲ ಅಂದ್ರ ಮೈಲಿಗೆ ಮುಡ್ಚಟ್ಟ ಇರ್ತೈತಿ ಅದಕ್ಕ ಅವ ಅಲ್ಲಿ ಬರಂಗಿಲ್ಲ ಒಳಗ ಬರಂಗಿಲ್ಲ ಅಲ್ಲೋ ತಮ್ಮ ಹೇಳ್ರಿ ಮೈಲಿಗೆ ಮುಡ್ಚಟ್ಟ ಇರ್ತೈತಿ ಒಳಗ ಬರಂಗಿಲ್ಲ ಅಂತ ಹೇಳ್ತಿ ಅದ ಮೈಲಿಗೆ ಮುಡ್ಚಟ್ಟ ಅದ ಗರ್ಭದೊಳಗಿಂದ ಬಂದಿರುವಂತ ಕೂಸಿನ ತಗೊಂಡ ಕೈಯಾಗ ಹಿಡಿದು ಮಾರೆಲ್ಲ ಮುದ್ದ ಮಾಡಿ ಬೆಲ್ಲ ಕೂಡ್ತಿರ್ತಿ ಅವಾಗ ಎಲ್ಲಿ ಇರ್ತೈತಿ ನಿನ್ನ ಮೈಲಿಗೆ ಮುಡ್ಚಟ್ಟ ಎಲ್ಲಿ ಇರ್ತೈತಿ ಅಂತಮ್ಮ ಅವಾಗ ಮೈಲಿಗೆ ಮುಡ್ಚಟ್ಟ ಇರ್ತೈತಿಯೋ ಇಲ್ಲೋ ಇರ್ತೈತ್ರಲ್ಲ ಬ್ರಹ್ಮದೇವ ಮೈಲಿಗೆ ಮುಡ್ಚಟ್ಟ ಇರ್ತೈತಿ ಒಳಗ ಬರಂಗಿಲ್ಲ ಮತ್ತ ಹುಟ್ಟಿದ ಕೂಸಿಗೆ ತೇಟ ನನ್ನಂಗ ಐತಿ ಅಂತ ಹೇಳಿ ರಗತ ಕಣ್ಣಿಂದ ಬಿದ್ರಪ್ಲೆ ಕೈಯಾಗ ತಗೊಂಡ ಮಾರಿ ಎಲ್ಲ ನೇಕಿ ಅಗದಿ ಅದಕ್ಕೆ ಬೆಲ್ಲ ಕುಡ್ತಿರ್ತಿ ಅವಾಗ ಮೈಲಿಗೆ ಮುಡ್ಚಟ್ಟದಾಗಿಂದ ಇರಂಗಿಲ್ಲ ಬಾಟಾ ಬಾಟಾ ಕಂಪನಿಲೇ ಬಿದ್ದಾವ್ ಲಾತಿ ಎಲ್ಲಿರಿ ನೆಟ್ಟಗೆ ಮಾತಾಡೋದು ಕಲಿ ನಮ್ಮ ಅಪ್ಪ ಹಂಗಿದ್ದ ನಾವ್ ಮೈಲಿಗೆ ಮುಡ್ಚಟ್ಟ ಐತತ್ ಬರಂಗಿಲ್ಲ ಮೈಲಿಗೆ ಮುಡ್ಚಟ್ಟ ಏನ ತಳದಾಗ ನಮಗಿತ್ತನ ನಿಮ್ಮ ಅಪ್ಪಗೆ ಇಂದ್ರಿಗೆ ಬಗಲಾಗ ಸೋರ್ತಿತ್ತು ನನ್ನ ತಂಗಳು ತುಕಡಿ ಸೌಂದಿ ಕಟ್ಕೊಂಡು ತಿರುಗುತ್ತೈತಿ ಸುಮ್ಮ ಬೇಕತ್ತ ಪಾಲಾಚುಗಳನ್ನೇ ನಡಿಸ್ಯಾನ ನೋಡ್ರಿ ನಟ್ಕ ಈಗೇನು ಹೇಳತ್ತಾರು
ಏನೈತಿ ಈ ಬೀಜ ಹೆಂಗೈತಿ ಇದು ಕಣದಾಳ ಬೀಜ ಆ ಬೀಜ ಹೆಚ್ಚಿಂದ ನೀವು ಈ ಬೀಜ ಹೆಂಗೈತಿ ಬೀಜಕ್ಕೆ ಬೆಂಕಿ ಹತ್ಲಿ ಇದು ಈ ಬೀಜ ಬೇರೆ ಅಲ್ಲ ಇದು ಈ ಬೀಜ ಹೆಂಗ ಇದು ಕೋತಂಬರಿ ಬೀಜ ಇದು ಚಪ್ಪಲ್ಗಲ್ಲಿ ಯಾರು ಹಚ್ಚಲ್ಲಿ ಅಟ್ಟ ನಾಡ್ತದ ಅರ್ಕ ತಕ್ಕ ನಾಟುದಿಲ್ಲ ನಾಟುದಿಲ್ಲ ಚಪ್ಪಲ್ ಎತ್ತಿ ತಿಕ್ಕ ನಮಗ ನೋಡ್ರಿ ಬಾಳ ಮಾತಾಡ್ಲತ್ತ ಬಾಳ ಮಾತಾಡ್ತಾನ ಅದಕ್ಕೆ ಈಗೇನ್ ಹೇಳ್ತಾರು ಏನಂತೇವ ರೊಕ್ಕದ ಆಸೆಕ್ಕಾಗಿ ಸಿಕ್ಕಂಗ ಬಗಳಬೇಡು ಹೌದಲ್ಲ ಕಂಡ ಕಂಡಲ್ಲಿ ಹೋಗಿ ಪದಗಳ ಬರಕೊಂಡು ಏ ಕಲತ ಹೊಂಟ್ರಿ ಜುಂಡಿಲಿ ನಿಮ್ಮ ಸ್ವಾಂಡಿ ಹೊರದಾರೋ ಕಂಡ ಹೆಚ್ಚಂತ ಬಣ್ಣ ಮಾಡವೇ ಹುಟ್ಟಿರಿ ನಾಳಿಲಿ ಆಗಿಯಾಗ ಆಗಿಯಾಗ ರೊಕ್ಕದ ಆಸೆಕ್ಕಾಗಿ ಸಿಕ್ಕಂಗ ಬಗಳಬೇಡು ಏ ಯಾವ ಕಲಶನೋ ಹಲ್ಲ ಕಾಟ ಹಾಕ್ರೋ ಅಂತ ದುರ್ಚಾಟ ಏ ಬೀಜಿನ ಮಕ್ಕಳ ಭೂಮಿ ಮ್ಯಾಲ ನಿಂದ್ರ ಬೈಲಾಗೆ ಕಟ್ಟಗೋರು ಮಾಟ 3 ಮಂದಿ ಬೈಲಾಗ ಕಟ್ಟಗೋರು ಮಾಟ ಕನ್ನಡದವ್ರ ಬೈಲಾಗ ಕಟ್ಟಗೋರಿ ಮಾಟ ಸೀರ್ಯಾಗ ಹುಟ್ಟಿ ನಿನ್ನ ಸೀಲೇನ ಹೇಳ ಏ ಆಕಾರದಿಂದ ಅರಬಟ ಪರ ಬ್ರಹ್ಮನ ತಾಯಿ ನಮ್ಮ ಘಾಟ ಏ ಭೂಮಿ ಬೆಟ್ಟ ಬಯಲು ಒಳಗ ತಿರಗತ ಯಾವ ಗಂಡ ಮರಕಾಟ ನಿಮಿ ಹೇಳೋ ಯಾವ ಗಂಡ ಮರಕಾಟ ಒಂತ್ರ ಭೂಮಿ ಬೇಕ ನಿಂತ್ರ ಭೂಮಿ ಬೇಕು ಏ ಸತ್ರ ಭೂಮಿ ಸಂಗಾಟ ಈ ಭೂಮಿ ಹಂಗೋ ಅಲ್ಲಿ ಮಾಟ ಏ ಭೂಮಿ ಆಗ ಹುಟ್ಟಿ ಭೂಮಿಗಿನಿಂದ ಆಡ್ತೀರಿ ಅಂತವ್ರ ನೀವಪ್ಪ ಏ ಭೂಮಿ ಆಗ ಹುಟ್ಟಿ ಭೂಮಿಗಿನಿಂದ ಆಡ್ತೀರಿ ಅಂತವ್ರ ನೀವಪ್ಪ ಎದಿ ಮ್ಯಾಲ ಮಲೆ ಇಟ್ಟುಕೊಂಡ ತಿರಗವ ಗಂಡಸ ಏನೋ ಅಲ್ಲ ಹೆಸರಿಗೆ ಮಲಿ ಆ ಮಲಿಯ ಒಳಗ ಹಾಲಿಲ್ಲ ನನ್ನ ಹಾಲ ಕುಡಿಯಲಾರ್ದ ನೀನು ಜೋಪಾನಾಗಿಲ್ಲ ಈ ಭೂಮಿ ಅನ್ನ ಉಂಡ ಬಳಿಕ ಚೈತನ್ಯ ಬಂತ ದೇಹ ಕಾಮನಾಟ ಮೂಲ ಗರ್ಭ ಆಮೇಲೆ ಕೊಂಡ ಬಂದ ಹೆಣ್ಣಿಗೆ ಕೂಡಿರಬೇಕು ಆಮೇಲೆ ಕೊಂಡ ಬಂದ ಹೆಣ್ಣಿಗೆ ಕೂಡಿರಬೇಕು ಅದಕ್ಕೆ ಏನ್ ಹೇಳ್ತಾರಪ್ಪ ಏನಂತ ಹೇಳ್ತಾರ ತಂಗಿ ಎದಿ ಮ್ಯಾಲ ಮಲಿ ಇಟ್ಟುಕೊಂಡ ತಿರಗಾವ ಗಂಡಸ ಏನು ಅಲ್ಲ ಅಲ್ಲ ಹೆಸರಿಗೆ ಮಲಿಯ ಮಲಿಯ ಒಳಗ ಹಾಲಿಲ್ಲ ಇಲ್ಲ ನನ್ನ ಹಾಲ ಕುಡಿಯಲಾರ್ದ ನೀನು ಜೋಪಾನಾಗಿಲ್ಲ ಆಗಿಲ್ಲ ಈ ಭೂಮಿ ಅನ್ನ ಉಂಡ ಬಳಿಕ ಚೈತನ್ಯ ಬಂತದೆ ಹಕ್ಕು ಹೌದಲ್ಲ ಕಾಮನಾಟ ಮೂಲ ಗರ್ಭಕ್ಕೋ ಯಾವಾಗ ಕಾಮ ಚಾಲು ಆತ ನಿನ್ನಲ್ಲಿ ಯಾವಾಗ ನನ್ನ ಭೂಮಿ ಒಳಗಿನ ಅನ್ನ ಉಂಡದಿ ಅವಾಗ ನಿನ್ನಲ್ಲಿ ಕಾಮೋತ್ಪತ್ತಿ ಆಗ್ಯದ ಆಮ್ಯಾಲ ಬಂದ ಗಂಡ ಹೆಣ್ಣಿಗೆ ಕೂಡ್ಯದ ಅನಕತಕ್ಕ ಏನೂ ಇಲ್ಲ ಕೆಲಸ ಇಲ್ಲ ನಿಂದ ಯಾಕ ಮೊದಲ ನಾನು ಅನ್ನ ಉಣಬೇಕ ಉಂಡ ಬಳಕ ನಿನ್ನಲ್ಲಿ ಕಾಮನಾಟ ಚಾಲು ಆತ ಅದಕ್ಕೆ ಇನ್ನೊಂದು ಮಾತು ಕೇಳೇನ್ರಿ ಇನ್ನೊಂದು ಮಾತು ಯಾವ್ದ್ರಿ ಏ ಎಲ್ಲ ಅವನಿಂದ ಆಗೈತಿಪ್ಪ ರಾಮದೇವನ ಸುದ್ದಿ ಹೇಳತ್ತೇನ ಹೇಳ್ತಾನು ರಾಮದೇವನ ಸುದ್ದಿ ಹೇಳಿದ ತಮ್ಮ ಅದ ವಿಷಯದೊಳಗೆ ಇನ್ನೊಂದು ಕೇಳಿ ನಿನಗನ ಏನಂತ ಕೇಳಿದೇವ್ರಿ ಅವಂಗ ರಾಮ ಸೀತಾನ ಲಗ್ನ ಆಗ್ಬೇಕಾದ್ರೆ ಸೀತಾನ ವಯಸ್ಸೆಟ್ಟಿತ್ತು ರಾಮನ ವಯಸ್ಸೆಟ್ಟಿತ್ತು ಅಂತ ಕೇಳೀನಿ ಕೇಳಿದೇವ್ರಲ್ಲ ಬೇಕಿದಂಗ ಮುಚ್ಚಿಟ್ಟಾನ ಅಲ್ಲಿ ಯಾಕ ಹೇಳಕ್ ಬರುದಿಲ್ಲನ ಇವನ್ ದಗದ ಹೆಂಗ ನಡೆದ್ರೆ ಹೇಳ್ರಿ ಕಣ್ಣಾಗ ಹಳ್ಳಿ ಬೀಳನ ಕುಂಡ್ಯಾಗ ಊದ್ಕೊಳ್ಳೋ ದಗದ ನಡೆದ ಇವ್ರ ದಗದ ಹಿಂಗೆ ಹೌದೌದು ಅಲ್ಲಿ ಆದಾತು ಇಲ್ಲಿ ದ್ರೌಪದಿ ಬಂದಳು
ಆ ದ್ರೌಪದಿ ನಕ್ಕದ ಕಾಯಿ ಆಕಿನ ಎಳ್ಕೊಂಡು ಬಂದ್ರತ್ತ. ಮತ್ತ 5 ಮಂದಿ ಗಂಡ ಇರ್ಲಕ್ಕಾಗಿ 6ನೇದವನ ಮೇಲೆ ಮನಸ್ಸು ಮಾಡ್ತೀರಿ ನಿಮ್ಮ ಪದ್ಧತಿ ಏನು? ಏ ಹುಚ್ಚ, ಮನಸ್ಸು ಮಾಡಿಲ್ಲ ಆಕಿ ಬರೇ ಒಂದ್ ಮಾತಂದದ ಕಾಯಿಗೆ ಆಗೈತಿ ಅದ. ಯಾವ ನೀರಲ್ಲ ಹಣ್ಣ ಹರದಾಗಿ ಇವ ಭೀಮ ಹರಿದಿದ್ದಲ್ಲ, ಕೃಷ್ಣ ಬಂದ ಹೊಳ್ಳಿ ದೇವದ ಒಬ್ಬ ಋಷಿ ಅದನ್ನ 3 ವರ್ಷಕ್ಕೊಮ್ಮೆ ಇದನ್ನ ಒಂದ ಹಣ್ಣು ತಿಂದ ತಪ ಮಾಡ್ತಾನ. ಈ ಹಣ್ಣು ತಿಂದ ತಪ ಮಾಡ್ಬೇಕು, ಈ ಹಣ್ಣು ಹರಿದದ ಅನ್ನೋದು ಗೊತ್ತಾದ್ರ ಶ್ರಾಪ ಕೊಡ್ತಾನ, ನಾಳೆ ಕೆಲಸ ಕೆಡ್ತೈತಿ ಅಂತ ಹೇಳಿ ಹೊಳ್ಳಿ ಇದನ್ನ ಹಣ್ಣು ಹಚ್ಚನ ಬರ್ರಿ ಅಂದಾಗ ಒಬ್ಬೊಬ್ಬರು ಒಂದೊಂದ ಚೋಟಿ ಹಣ್ಣು ಮ್ಯಾಗ ಹೈತ. ಅವಾಗ ಇನ್ನೊಂದು ಗಳಿಗೆ ಇನ್ನೊಂದು ಚೋಟಿ ಉಳಿದಾಗ ಕೃಷ್ಣ ದ್ರೌಪದನ ಕೇಳ್ತಾನ, ತಂಗಿ ಮತ್ತೆ ಎಲ್ಲಾರು ಜರ ತಮ್ಮ ಮನುಷ್ಯನಂದ ಹೇಳ್ಯಾರು ಹಣ್ಣು ಹೋಗೈತಿ ಮ್ಯಾಲ, ಮತ್ತ ನಿನ್ನ ಮನುಷ್ಯನ್ಯಾಗ ಅದು ಏನ್ರಿ ನಿನ್ನ ಕಷ್ಟ ಬಂದಾಗ ಅಂದದ ಅನ್ಕೊಂಡಿದ್ದಿ ಅಂದ್ರ ಹೇಳಂದ. ಅವಾಗ ಅಂದಳಕಿ ಏನ 5 ಮಂದಿ ಗಾಂಡ್ರಿ ಇದ್ರ ಯಾರು? ನಕುಲ, ಸಹದೇವ, ಭೀಮ, ಧರ್ಮ, ಅರ್ಜುನ. ದುಶ್ಯಾಸನ ಸೀರಿ ಸೆಳೆಯುವಾಗ ಒಬ್ಬು ಎದ್ದು ನನ್ನ ಬಿಡಿಸಲಿಲ್ಲ. ಅವಾಗ ಒಂದು ಮಾತಂದನೆ ಅಂದಳಕಿ, ಇವ್ರ 5 ಮಂದಿ ಜಾಗನ್ಯಾಗ ಜರ್ ಕರ್ ನಿಂತಿದ್ರ ಈ ಮಗನ ಮಾರಿ ನೋಡ್ತಿದ್ರ ಅಥವಾ ಒಂದು ಮಾತನ್ನ ಅಂದನೆ ಅಂದಳಕಿ. ಅಂದದ ಕಾಯಿಗೆ ಉರುಪಾಟಿ ತುಂಬಾಗಿ ಹೋಗಿ ಹತ್ಕೊಂಡು ಬಿಡ್ತಾನ ಮ್ಯಾಲ ಗಿಡಕ್ಕ. ಆಕೆ ನಾನು ಮೇಲೆ ಮನಸ್ಸು ಮಾಡ್ಯಾಳೋ ಏನೋ ಮನ್ಸ ಕರ್ದಾಳೋ ಏನೋ ಕಡೆ ಹೋಗ್ಯಾಳೋ ಬಡಸ್ಕೊಂಡ ಸಾತ್ಯೋ ನಿನ್ನ ಪರದೇಶಿ ನಾಡಾಗಿಲ್ಲ ಹೇಳಿ ಹರದೇಶಿ. ನಾವೊಂದು ಕೇಳೋದು ಬೇರೆ ಕಿವೊಂದು ಹೇಳ್ಕೊತ ಬೇರೆ ಬರ್ತಾರೆ. ಒಟ್ಟ ನಮ್ಮವ್ರು ಅದನ್ನ ಸೀರೆ ಕೊಟ್ಟಾರು, ನಮ್ಮವ್ರು ಇಲ್ಲಿ ಸೀರೆ ಕೊಟ್ಟಾರು. ಸೀರೆಯಾಗಿನ ಸೂರ ನಡಿ ಬಬಲಾದಿ ಊರಾಗ ತೋರಿಸ್ತ ನಿನಗೆ, ದೂರ ಬೇಡ. ಇದ ಕಲಿಯುಗದೊಳಗನ ಸದಾಶಿವ ಮುತ್ಯನ ತೇರಿ ಎಳಿಬೇಕು, ನಿಮ್ಮ ಅಪ್ಪನ ತೇರಿ ಎಳಿಬೇಕಾದ್ರೆ ಹಂಗ ಎಳೆಯಂಗಿಲ್ಲ. ತೇರಿಗೆ ಮ್ಯಾಲ ಕಳಸಕ್ ನಮ್ಮ ಚಂದ್ರವನ್ನ ಪಡಿಕೆ ಸುತ್ತಬೇಕ. ಅಂದ್ರೆ ಗೊಳ್ಳಂದ ಗೊಚ್ಚಂಗ ಎತ್ತ ನಿನ್ನ ತೇರ. ಒಟ್ಟ ಸೀರೆ ಬ್ಯಾಡನ ಮತ್ತ ಸೀರೆಯಾಗ ಸುತ್ತಗೋತಿ ಅಲ್ಲಿ ಬರೇ ಒಂದ್ ಸಣ್ಣ ಕಂಟಿ ಮ್ಯಾಗ ಒಂದ್ ಸೀರೆ ಹೋಗಿದ್ರೆ 3 ತಿಂಗಳು ನಿಧಿ ಮಾಡಂಗಿಲ್ಲ. ಹಿಂದ ಹಳ್ಳಿ ನೋಡ್ತಿರ್ತಾನ, ನಾನು ನೋಡಿ ಒಳಗೆಲ್ಲ ಐತಿದ ಅದಕ್ಕೆ ಹೇಳ್ತಾರಪ್ಪ ಕವಿಗಳ, ಎಲ್ಲ ನನ್ನಿಂದ ಆಗೈತಿ ಅಂತ ಹೇಳ್ತಿ ತಮ್ಮ. ನೋಡುನು ಶಾನೆ ಬಾಳ ಇದ್ದಂಗ ಕಾಣ್ತಿದ್ರ, ಜವಾಬ್ ಮಾಡ್ತಾನ ನೋಡುನು ಬಾ ನಡಿಲಿ.